ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ಚಿತ್ರದಲ್ಲಿ ಕಾಣ್ತಾ ಇರತಕ್ಕಂಥದ್ದು ದುರ್ಗದ ದೇವಾಲಯ. ಕ್ರಿಸ್ತ ಶಕ 742. ದುರ್ಗ ಅಂತಂದರೆ ಅದು ದೇವರ ಕೋಟೆ ಅಲ್ಲ, ಆದರೆ ಈ ದೇವಾಲಯ ಕೋಟೆಯ ಹತ್ತಿರ ಇರೋದರಿಂದ ಆ ದುರ್ಗಾದ ಆಲಯ, ದುರ್ಗ ದೇವಾಲಯ ಅಂತ ಹೆಸರು ಬಂದಿರ್ಬೋದು ಅಂತ ಅಂದಾಜು ಮಾಡ್ತಾರೆ. ಈ ದೇವಾಲಯದ ವಿಶೇಷ ಏನು ಅಂದರೆ, ಇದಕ್ಕೆ ಸಾರಂದರ್ ಅಂತ ಹೆಸರು. ಅಂದರೆ ಸಾರಂದರ್ ಅಂದರೆ ಏನು ಅಂದರೆ, ಈ ದೇವಾಲಯವು ಗರ್ಭಗೃಹ. ಆ ಗರ್ಭಗೃಹದ ಸುತ್ತಲೂ ಒಂದು ಪ್ರದಕ್ಷಿಣೆಯ ಪಥ ಇದೆ. ಆ ಪ್ರದಕ್ಷಿಣೆಯ ಪಥವನ್ನು ಸಾರಂದರ್ ಅಂತ ಕರೀತಾರೆ. ಅನಂತರ ಸಭಾಮಂಟಪ, ಮುಖಮಂಟಪ. ಈ ಮುಖಮಂಟಪದ ಸುತ್ತಲೂ ಒಂದು ಸಾರಂದರಾಗಿ ಹೊಂದಿರತಕ್ಕಂಥ ದೇವಾಲಯ ಇದು. ಈ ದೇವಾಲಯ ರಚನೆ ನೋಡಿದಾಗ ಭಾಜಾ ಮೊದಲಾದ, ಕಾರ್ಲೆ ಮೊದಲಾದ ಸ್ಥಳಗಳಲ್ಲಿ ಬೌದ್ಧ ಚೈತನ್ಯಗಳನ್ನು ಹೋಲ್ತದೆ. ಗರ್ಭಗೃಹವು ನೋಡಿದಾಗ ಆ ಗರ್ಭಗೃಹದ ಒಂದು ಶೈಲಿ ಕಂಡ್ರೆ, ಅದರ ಆಕಾರ, ಡಿಸೈನ್ ನೋಡಿದ್ರೆ ನಮಗನ್ಸೋದು ಗಜಪುಷ್ಟ ಅಂತ ಕರೀತಾರೆ, ಗಜಪುಷ್ಪ ಅಂತ ಕರೀತಾರೆ, ಅಥವಾ ಅರ್ಧ ವೃತ್ತಾಕಾರ ಅಥವಾ ಗಜಪೃಷ್ಠ ಅಂತ ಕರೀತಾರೆ. ಆನೆಯ ಹಿಂದಿನ ಭಾಗದ ರೀತಿಯಾಗಿರುತ್ತದೆ ಇದು. ಇಂತಹ ದೇವಾಲಯ ಸಾಮಾನ್ಯವಾಗಿ ಹಳೆ ಮಹಾಕೂಟ, ತೇರ ಬರ್ಜುಲ ಇಂಥ ಊರಲ್ಲಿ ನಾವು ಕಾಣ್ತೀವಿ. ಗರ್ಭಗೃಹದ ಮೇಲೆ ಆ ರೇಖಾನಾಗರ ಅಂತ ಕರೀತಾರೆ. ಆ ರೇಖಾನಾಗರ ಪ್ರಸಾದ ಪದ್ಧತಿಯ ಶಿಖರ ಇದೆ ಅಂತ. ಮೇಲೆ ಕಾಣ್ತಕ್ಕಂಥದ್ದು ಶಿಖರ. ನಾರ್ತ್ ಇಂಡಿಯಾದಲ್ಲಿ ಶಿಖರ ಅಂತ ಕರೀತಾರೆ, ಈ ಸೌತ್ ಇಂಡಿಯಾದಲ್ಲಿ ವಿಮಾನ ಅಂತ ಕರಿತೀವಿ. ಅದರ ಮೇಲ್ಭಾಗದಲ್ಲಿ ಅಮಲದ ಮತ್ತು ಕಲಶಗಳಲ್ಲಿ ಅದರ ನಡುವೆ ಚೈತನ್ಯದ ಚಿಹ್ನೆಗಳಿದ್ದಾವೆ. ಇದರ ಮಹಾದ್ವಾರದ ಮಂಟಪದ ಉತ್ತರ ಗೋಡೆಯ ಮೇಲೆ 2 ಶಾಸನಗಳಿದ್ದು, ಒಂದರಲ್ಲಿ ಸ್ವಸ್ತಿ ಶ್ರೀ ವಿಕ್ರಮಾದಿತ್ಯ ಸತ್ಯಾಶ್ರಯನ ಉಲ್ಲೇಖ ಇರತಕ್ಕಂಥ ಶಾಸನವು ಚಾಲುಕ್ಯ ಇಮ್ಮಡಿ ವಿಕ್ರಮಾದಿತ್ಯನ ಕಾಲದ್ದಾಗಿರುತ್ತದೆ. ಇದು ಆಟದ ಅಳಿಯ ಕೋಮರಸಿಂಗನು ಈ ದೇವಾಲಯವನ್ನು ಕಟ್ಟಿಸಿ ಆದಿತ್ಯ ಭಟ್ಟಾಸುರನೆಂಬುವನಿಗೆ ದತ್ತಿ ಕೊಟ್ಟಿದ್ದನು. ಈ ದಾಖಲೆಯು ಪ್ರಿಯ ಮಗನಾದ ಸವಿರತನ್ ಎಂಬುವನನ್ನು ಹೆಸರನ್ನು ಅದು ಸೂಚಿಸುತ್ತೆ. ದುರ್ಗದ ದೇವಾಲಯದ ಅಧಿಷ್ಠಾನದ ದಕ್ಷಿಣ ಬಲಭಾಗದಲ್ಲಿ ಶ್ರೀ ಜಿನಾಲಯತ್ ಎಂದು ಉಲ್ಲೇಖಿಸುವ ಕ್ರಿಸ್ತ ಶಕ 8ನೇ ಶತಮಾನದ ಲಕ್ಷಣವುಳ್ಳ ಲಿಪಿ ಇದೆ. ಆದ್ದರಿಂದ ಈ ದೇವಾಲಯವು ಹಿಂದೆ ಜೈನ ಬಸದಿಯಾಗಿತ್ತೆಂದೂ ಅಂದಾಜು ಮಾಡ್ತಾರೆ. ಆದರೆ ಈ ಗುಡಿಯ ಮೂಲತಃ ವೈದಿಕ ಸಂಪ್ರದಾಯಕ್ಕೆ ಸೇರಿತ್ತು ಎಂದು ಒಳಮಂಟಪದ ಮತ್ತು ಹೊರಗೋಡೆಯ ಮಾಡಗಳಲ್ಲಿ ಶಿವ, ವಿಷ್ಣು, ವರಹ, ಮಹಿಷಾಸುರ ಮರ್ದಿನಿ, ಹರಿಹರ ಮೂರ್ತಿಗಳಿಂದ ಸಂದೇಹವಾಗಿ ಗೊತ್ತಾಗ್ತದೆ. ಶ್ರೀ ಬಸವಯ್ಯನ್ ಶಿಶುವೋ ಲಚಟ ಮತ್ತು ಸರ್ವೆನ್ ಎಂಬ ಶಾಸನವು ನಾಗರ ಲಿಪಿಯಲ್ಲಿ ನಮಗೆ ಗೊತ್ತಾಗ್ತದೆ. ಇಲ್ಲಿನ ವಿಶೇಷ ಈ ಚಿತ್ರದಲ್ಲಿ ಕಾಣತಕ್ಕಂಥ ಶಿಖರ ಮತ್ತು ಸಾರಂದರ್ ಗರ್ಭಗುಡವೇ ಇದರ ವಿಶೇಷ. ಒಳ್ಳೆಯದಾಗಲಿ. ನಮಸ್ಕಾರ.